ಬೆಳಗಾವಿಯಲ್ಲಿ ನಡೆದ ವಿಧಾನಸಭೆಯ ಚಳಿಗಾಲದ ಅಧಿವೇಶನ ಅತ್ಯಂತ ಕಳಪೆ ಮತ್ತು ಬೇಜವಾಬ್ದಾರಿತನದ ಅಧಿವೇಶನವಾಗಿತ್ತು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಹುಚ್ಚವ್ವನಹಳ್ಳಿ ಮಂಜುನಾಥ್ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿವೇಶನದ ಉದ್ದಕ್ಕೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು, ಶಾಸಕರು ಡಿನ್ನರ್ ಪಾರ್ಟಿ, ಪಿಕ್ನಿಕ್ಗೆ ಬಂದಿರುವಂತಹ ಪ್ರವಾಸಿಗಳ ತರಹ ನಡೆದುಕೊಂಡಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರು, ಶಾಸಕರು ಕೂಡ ಜವಾಬ್ದಾರಿಯಿಂದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿ ಯಾವುದೇ ವಿಚಾರವನ್ನು ಗಂಭೀರವಾಗಿ ಚರ್ಚೆ ಮಾಡಲೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸಭೆಯ ಆರಂಭಕ್ಕೂ ಮೊದಲು ರಾಜ್ಯದ ರೈತರು ಒಟ್ಟಾಗಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಹೋರಾಟ ನಡೆಸಿದರು. ಸರ್ಕಾರ ಸದನದಲ್ಲಿ ಈ ಬಗ್ಗೆ ಮಾತನಾಡಲಿಲ್ಲ. ವಿರೋಧ ಪಕ್ಷದ ನಾಯಕರಾಗಿದ್ದರೂ ಈ ಬಗ್ಗೆ ಮಾತನಾಡಿ ಬೆಂಬಲ ಬೆಲೆ ಘೋಷಣೆ ಮಾಡಿಸುತ್ತಾರೆಂದು ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಕೂಡ ಹುಸಿಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ತಿಂಗಳು ಬೆಳಗಾವಿಯಲ್ಲಿ ಏನು ವಿಧಾನಸಭಾ ಅಧಿವೇಶನ ನಡೆಯಿತು, ಈ ಅಧಿವೇಶನ ಅತ್ಯಂತ ಬೇಜವಾಬ್ದಾರಿ, ಅತ್ಯಂತ ಕಳಪೆ ಇಂದ ಕೂಡಿದಂಥ ಅಧಿವೇಶನ ಆಗಿತ್ತು. ಕಾರಣ, ಈ ಅಧಿವೇಶನದ ಉದ್ದಕ್ಕೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಡಿನ್ನರ್ ಪಾರ್ಟಿ, ತಿಂಡಿ ಪಾರ್ಟಿ ಇವೇ ಚರ್ಚೆ ಆಗಿತ್ತು ಹೊರತು ಗಂಭೀರವಾಗಿ ಈ ರಾಜ್ಯದ ರೈತರ ಸಮಸ್ಯೆ ಆಗಲಿ, ಕೈಗಾರಿಕೋದ್ಯಮಗಳ ಸಮಸ್ಯೆ ಆಗಲಿ, ವಿದ್ಯಾರ್ಥಿ ಯುವಜನರ ಸಮಸ್ಯೆ ಆಗಲಿ ಚರ್ಚೆ ಆಗಲಿಲ್ಲ. ವಿರೋಧ ಪಕ್ಷದ ನಾಯಕರು, ಶಾಸಕರು ಸಹ ಜವಾಬ್ದಾರಿಯಿಂದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದರು. ಯಾವುದೇ ವಿಷಯವನ್ನು ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಲಿಲ್ಲ. ಈ ಹಿಂದೆ ಅಧಿವೇಶನ ನಡಿಬೇಕಾದ್ರೆ ಯಡಿಯೂರಪ್ಪ, ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಸೋಮಣ್ಣ ಇಂಥ ದಿಗ್ಗಜ ನಾಯಕರು ಭಾಳ ಗಂಭೀರವಾಗಿ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ತಾಯಿದ್ರು. ಈ ಅಧಿವೇಶನದಲ್ಲಿ ಅಂಥ ನಾಯಕಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಮಾಧ್ಯಮ ಸ್ನೇಹಿತರೆ, ವಿಧಾನಸಭೆ ಅಧಿವೇಶನ ಆರಂಭ ಆಗೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ 2 ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಹೋರಾಟ ಮಾಡ್ತಾಯಿದ್ರು. ಒಂದು, ಕಬ್ಬಿಗೆ ಬೆಲೆ ನಿಗದಿ ಆಗಬೇಕು, ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಬೇಕು ಅಂಥೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ರೈತ ಸಂಘದವರು, ಸ್ವಾಮೀಜಿಗಳು ಮತ್ತು ಈ ರಾಜ್ಯದ ವಿರೋಧ ಪಕ್ಷನೂ ಸಹ ಅಲ್ಲಲ್ಲಿ ರೈತರಿಗೆ ಬೆಂಬಲಿಸಿ ಹೋರಾಟವನ್ನು ಮಾಡ್ತು. ಆ ಸಂದರ್ಭದಲ್ಲಿ 1650-700 ಇದ್ದಂಥ ಬೆಲೆ 2100ಕ್ಕೆ ಬಂತು. ಆ ಸಂದರ್ಭಕ್ಕೆ ಮುಖ್ಯಮಂತ್ರಿಗಳು ಸಹ ಮಾತಾಡಿದರು. ಕಬ್ಬಿಗೆ ನಾವು 3300 ರೂಪಾಯಿ ಕೊಡ್ತೀವಿ ಅಂಥೇಳಿ ಅಲ್ಲಿ ರೈತರನ್ನ ಮಂತ್ರಿಗಳು ಕಳಿಸಿ ಸಮಾಧಾನ ಮಾಡಿಸಿದರು. ಮತ್ತು ಮೆಕ್ಕೆಜೋಳದ ಬೆಳೆಗಾರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಸಭೆಯನ್ನು ಕೃಷ್ಣದಲ್ಲಿ ಕರೆದು ನೆಫೆಡಿಂದ ಮತ್ತು NCCFಯಿಂದ ಖರೀದಿ ಮಾಡ್ತೀವಿ, 2400ಕ್ಕೆ ಖರೀದಿ ಕೇಂದ್ರ ತೆಗಿತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟರು. ಅನಂತರ ನಾವು ಇನ್ನೇನು ಖರೀದಿ ಕೇಂದ್ರ ಆರಂಭ ಆಯಿತು ಅನ್ನೋ ಸಂದರ್ಭದಲ್ಲಿ 2100 ತನಕ ಮೆಕ್ಕೆಜೋಳದ ರೇಟು ಮಾರ್ಕೆಟಲ್ಲಿ ಸಿಗ್ತಾಯಿತ್ತು. ಅಧಿವೇಶನ ಆರಂಭ ಆಗಬೇಕಾದ್ರೆ ಹೊರಗಡೆ ವಿರೋಧ ಪಕ್ಷದ ನಾಯಕರು ನಾವು ಈ ಸಮಸ್ಯೆನ ಪರಿಗಣಿಸ್ತೀವಿ ಮತ್ತು ಚರ್ಚೆ ಮಾಡ್ತೀವಿ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ರು. ನಾವು ಜಾತಕ ಪಕ್ಷದ ಥರ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಹೋರಾಟ ಮಾಡಿ ಇವರು 2400 ರೂಪಾಯಿ ರೇಟನ್ನು ಮಾಡಿಸ್ಬೋದು ಅಂಥೇಳಿ ಕಾಯ್ತಾಯಿದ್ವಿ. ಆದರೆ ವಿರೋಧ ಪಕ್ಷದವರು ಮೆಕ್ಕೆಜೋಳದ ಬೆಲೆ ಮತ್ತು ಖರೀದಿ ಕೇಂದ್ರದ ವಿಷಯ ಇಟ್ಟುಕೊಂಡು ವಿಧಾನಸೌಧದ ಅಧಿವೇಶನದಲ್ಲಿ ಮಾತಾಡಿದ್ದೇ ಕಡಿಮೆ.